ಇಡೀ 107 ದಿನದ ಹೋರಾಟವನ್ನು ಕೇವಲ ಒಂದು ದಿನದಲ್ಲಿ ಮೊಟಕುಗೊಳಿಸಿರುವಂಥದ್ದನ್ನು ನಾವು ಭಾಳ ಉಗ್ರವಾಗಿ ಖಂಡಿಸುವಂಥ ಕೆಲಸ ಮಾಡಬೇಕಾಗಿತ್ತು. ಮೊದಲನೇದಾಗಿ ಈ ಜಿಲ್ಲೆ ಜನತೆ, ಈ ರಾಜ್ಯದ ಜನತೆಯನ್ನು ಕ್ಷಮೆ ಕೇಳ್ತೀವಿ ನಾವು. ಈ ಹೋರಾಟ ನಮ್ಮ ಸಲುವಾಗಿ ಮಾಡಲಿಲ್ಲ ಯಾರು. ನಾವು ಹೋರಾಟ ಇವತ್ತು ನಮ್ಮ ಮಕ್ಕಳು ಅಲ್ಲಿ ಹೋಗಿ ಕಲಿತಾರೆ ಅನ್ನುವಂಥದ್ದು ಇಲ್ಲ. ಇಡೀ ಜಿಲ್ಲೆಯ ಜನತೆಗೆ ಅನುಕೂಲ ಆಗಬೇಕು. ಬಡ ಮಕ್ಕಳಿಗೆ, ಹಿಂದುಳಿದ ವರ್ಗದವರಿಗೆ ಮತ್ತು ಅಲ್ಪಸಂಖ್ಯಾತ ಮಕ್ಕಳು ಇವತ್ತು ಯಾರ್ಯಾರು ಮೆಡಿಕಲ್ ಕಾಲೇಜಿಗೆ ಸೇರ್ಸೋಕ್ಕಾಗದಿರುವಂಥ ಮಕ್ಕಳು ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಸೇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ದೀವಿ. ಇವತ್ತು ನಿಮ್ಮ ಈ ಬೇಜವಾಬ್ದಾರಿ ಈ ಜಿಲ್ಲೆಯ ಜನ ಏನಿದ್ದಾರೆ ಇವತ್ತು ಒಬ್ಬರು ಕೂಡ ನಮಗೆ ಸಪೋರ್ಟ್ ಮಾಡಲಿಲ್ಲ. ಇಷ್ಟು 107 ದಿನವರೆಗೂ ಇಡೀ ಫ್ಯಾಮಿಲಿನ ತೊಗೊಂಬಂದು ಸಾಕಷ್ಟು ಜನ ಹೋರಾಟಗಾರರು ಮನೆಯನ್ನು ಬಿಟ್ಟು ಮಕ್ಕಳನ್ನು ಕರ್ಕೊಂಬಂದು ಹೋರಾಟ ಮಾಡಿದ್ರು ಕೂಡ ಈ ಜಿಲ್ಲೆಯ ಜನತೆಗೆ ಒಂದು ಸ್ವಲ್ಪ ಕೂಡ ಕನಿಕರ ಬರದೇ ಇರುವಂಥದ್ದು ಇವತ್ತು ನಮ್ಮ ಎಲ್ಲ ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಕುದಿಸಿರುವಂಥದ್ದು. ಹಾಗಾಗಿ ಇವತ್ತೇನು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹೋರಾಟಗಾರನ ಬಂಧನ ಮಾಡಿತ್ತೆ, ಅದನ್ನು ನಾವು ಬೇಷರತ್ತಾಗಿ ಅವ್ರನ್ನ ಬಿಡುಗಡೆ ಮಾಡಬೇಕು. ಆಮೇಲೆ ಅವ್ರ ಮೇಲೆ ಹಾಕಿರ್ತಕ್ಕಂಥ 27 ಜನರ ಮೇಲೆ ಏನು FIR ಆಗಿತ್ತೆ ಅದನ್ನು ಕೂಡ ಅವರು ರದ್ದುಪಡಿಸ್ಬೇಕಂತೇಳಿ ನಾವು ಇಡೀ ರಾಜ್ಯ ಸರ್ಕಾರವನ್ನು ಮತ್ತು ಉಸ್ತುವಾರಿ ಸಚಿವರನ್ನು ಮತ್ತು ಪೊಲೀಸ್ ಇಲಾಖೆಯನ್ನು ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ಮುಂದಿನ ಈ 9ನೇ ತಾರೀಕು CM ಅವರು ಏನು ಬರ್ತಾ ಇದ್ದಾರೆ, ಅದರಲ್ಲಿ ಮೆಡಿಕಲ್ ಕಾಲೇಜಿಗೆ ಸಂಬಂಧಿಸಿದಂತೆ ಪೂರಕವಾದ ಹೇಳಿಕೆಗಳು ಬರ್ತವೆ ಅಂತೇಳಿ ನಾವು ಆಶಾಭಾವನೆ ಇಟ್ಕೊಂಡು ಇವತ್ತು ಅವರೆಲ್ಲರೂ ಮತ್ತೊಮ್ಮೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇರೋದರಿಂದ ಈ ಜಿಲ್ಲೆಯಿಂದ ಒಡೆದೋಗಿರ್ತಕ್ಕಂಥ ಜಿಲ್ಲೆಗಳಲ್ಲೇ ಹೊಸ ಜಿಲ್ಲೆಗಳಲ್ಲಿ ಸಾಕಷ್ಟು ಜಿಲ್ಲೆಗಳು ಇವತ್ತು ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ನಮ್ಮದು ಹಳೆಯ ಜಿಲ್ಲೆ ಆಗಿದ್ದರೂ ಕೂಡ ಇಷ್ಟೆಲ್ಲ ಅನುಕೂಲತೆಗಳು ಇದ್ದರೂ ಕೂಡ ಮಾಡದೇ ಇರೋದು ಈ ಜಿಲ್ಲೆಯ ಜನತೆ ಮತ್ತು ಈ ಜಿಲ್ಲೆಯ ರಾಜಕಾರಣಿಗಳು ಏನಿದ್ದಾರೆ. ಇವತ್ತು 8 ಜನ ಶಾಸಕರು, ಅದರಲ್ಲಿ 2 ಸಚಿವರು, ಇವರೆಲ್ಲರೂ ಕೂಡ ಅದನ್ನು ಒತ್ತಾಯಪೂರ್ವಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಡ ಏರಿ ಈ ಕಾಲೇಜನ್ನು ಮಂಜೂರು ಮಾಡಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಬೇಕಂತೇಳಿ ಈ ಮೂಲಕ ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇತ್ತು ಮೊದಲನೇ ದಿವಸ ಏನಪ್ಪ 1ನೇ ತಾರೀಕಿಗೆ MB ಪಾಳ್ಯದ ಮುಂದೆ ಒಂದು ಪ್ರತಿಭಟನೆ ಮಾಡಿ ಮನೆ ಪತ್ರ ಕೊಡೋದು ಅಂತಿತ್ತು. ಉದ್ದೇಶ ಭಾಳ ಸ್ಪಷ್ಟವಾಗಿದೆ. 9ನೇ ತಾರೀಕಿಗೆ ಮುಖ್ಯಮಂತ್ರಿ ಬಿಜಾಪುರಕ್ಕೆ ಬರೋದ್ರಿಂದ ಏನಪ್ಪ ಅಂತಂದರೆ ಅವ್ರು ಓಪನ್ ಆಗಿ ಏನಪ್ಪ ಜಿಲ್ಲೆ ಜನಕ್ಕೆ ಏನಪ್ಪ ಅಂತಂದರೆ ನಾನು PPP ಮಾಡೆಲನ್ನು ಬಿಟ್ಟಿದ್ದೀವಿ, ಈ ಬಜೆಟ್ನಲ್ಲಿ ಏನಪ್ಪ ಅಂತಂದರೆ ನಾನು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಆದೇಶ ಮಾಡ್ತೀನಿ ಅಂತಿಕೊಂಡು ಒಂದಿಷ್ಟು ಹೇಳಬೇಕು ಅಂತ ನಮ್ಮ ನಿರೀಕ್ಷೆ. ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒತ್ತಾಯ ಮಾಡಲಿಕ್ಕೆ ನಾವು ಮನವಿ ಪತ್ರ ಕೊಡಲಿಕ್ಕೆ ಹೋಗ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರ್ತದೆ. ಅದನ್ನು 31ನೇ ತಾರೀಕಿಗೆ ನಮ್ಮ ಹಿರಿಯ ಹೋರಾಟಗಾರರು ಪತ್ರಿಕಾಗೋಷ್ಠಿ ಮೂಲಕ ಭಾಳ ಸ್ಪಷ್ಟವಾಗಿ ನಾವು ವ್ಯಕ್ತಪಡಿಸಿದ್ವಿ. ಅದನ್ನು 1ನೇ ತಾರೀಕಿನ ದಿವಸ MB ಪಾಳ್ಯದ ಮನೆ ಮುಂದಾದರೆ 2ನೇ ತಾರೀಕಿಗೆ ಏನಪ್ಪ ಅಂತಂದರೆ ನಮ್ಮ ಜಿಲ್ಲೆಯ ಬಸವನ ಬಾಗೇಡಿಯ ಶಾಸಕರು ಮತ್ತು ಕ್ಯಾಬಿನೆಟ್ ಮಂತ್ರಿಗಳಾದಂಥ ಶಿವಾನಂದ ಪಾಟೀಲ್ ಮುಂದೆ 2ನೇ ತಾರೀಕಿಗೆ ನಮ್ಮದು ಪ್ರತಿಭಟನೆ ಇತ್ತು. ಅವ್ರಿಗೂ ಕೂಡ ಅದೇ ಇತ್ತು. MB ಪಾಟೀಲ್ ಮೇಲೆ ಹಾಕಿಬಿಟ್ಟು ನೀವು ಕೊಡೋದಲ್ಲ, ನೀವು ಕೂಡ ಈ ಜಿಲ್ಲೆಯ ಪ್ರತಿನಿಧಿಯಾಗಿದ್ದೀರಿ, ಹಾವೇರಿ ಜಿಲ್ಲೆ ಉಸ್ತುವಾರಿ ಸಚಿವರು ಇರ್ಬೋದು, ಆದರೆ ಬಸವನ ಬಾಗೇವಾಡಿ ಈ ಜಿಲ್ಲೆಯ ಒಳಗಡೆ ಇದೆ. ಹೀಗಾಗಿ ಏನಪ್ಪ ನೀವು ಕೂಡ ಇದಕ್ಕೆ ಜವಾಬ್ದಾರಿ ಇದ್ದೀರಿ ಅಂತಕೊಂಡು ಅವರಿಗೆ ಮನವಿ ಪತ್ರ ಕೂಡ ನಾವು ಹೊರಟಿದ್ವಿ. 3ನೇ ತಾರೀಕು ದಿವಸ ಏನಪ್ಪ ನಮ್ಮ ನಗರದ ಶಾಸಕರಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಏನಪ್ಪ ಅಂತಂದರೆ ಕೂಡ ನಾವು ಮನವಿ ಪತ್ರ ರೆಡಿ ಮಾಡಿದ್ವಿ. ನಗರದಲ್ಲಿ ಇದು ಆಗೋದ್ರಿಂದ ಏನಪ್ಪ ಅಂತಂದರೆ ನಿಮ್ಮ ಜವಾಬ್ದಾರಿ ಮುಖ್ಯ ಇದೆ, ಹೀಗಾಗಿ ಏನಪ್ಪ ನೀವು ಕೂಡ ಇದಕ್ಕೆ ಸಾಥ್ ಕೊಡಬೇಕು ಅಂತಕೊಂಡು ಈ 3 ಜನರಿಗೆ ಏನಪ್ಪ 1ನೇ ತಾರೀಕಿಗೆ, 2ನೇ ತಾರೀಕಿಗೆ, 3ನೇ ತಾರೀಕಿಗೆ ಇರ್ತದೆ. ಇದು ತಪ್ಪಾಗಿ ಅಪಾರ್ಥ ಮಾಡ್ಕೊಂಡು ಏನಪ್ಪ ಅಂದರೆ ಮುತ್ತಿಗೆ ಅಂತಿಕೊಂಡು ಏನಪ್ಪ ಅಂದರೆ ಅದು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಅದು ಹೇಗೆ ಮಾಹಿತಿ ತೊಗೊಂಡ್ರೋ ಗೊತ್ತಿಲ್ಲ. ಅದು ಅಪಾರ್ಥ ಮಾಡ್ಕೊಂಡು ಏನಪ್ಪ ಅಂದ್ರೆ ನಮ್ಮ ಹೋರಾಟಗಾರನ ಬಂಧನ ಮಾಡಿದರು. ಜೊತೆಗೆ ಎಷ್ಟು ದುರಂತ ಅಂತಂದರೆ ರಾತ್ರಿ 10:45ಕ್ಕೆ ಏನಪ್ಪ ಅಂದರೆ ಒಂದು ನೋಟಿಸ್ ಕೊಡ್ತಾರೆ. ಬಂದು 10:45ಕ್ಕೆ ಇವರೆಲ್ಲ ಹೋರಾಟಗಾರ ಬಂಧನದ ಬಿಡಿಸೋಳಕ್ಕೆ ಓಡಾಡೋ ಮುಂದೆ ರಾತ್ರಿ ನಾನು ಒಬ್ಬನೇ ಮಲಗಿದ್ದೆ. ಅಲ್ಲಿ ಮಲಗಿದವನು ಬಂದು ಎಬಿಸಿ ಏನಪ್ಪ ಅಂದರೆ 10:45ಕ್ಕೆ ಇದನ್ನು ನೋಟಿಸನ್ನು ನನಗೆ ಕೊಟ್ಟರು. ಏನಪ್ಪ ಅಂದ್ರೆ ಆಯ್ತು ಸರ್, ಮುಂಜಾನೆ ನಮ್ಮ ಹೋರಾಟಗಾರ ಜೊತೆ ಮಾತಾಡಿ ನಾವು ವಿಚಾರ ಮಾಡಿದ್ವಿ ಅಂತ ಹೇಳ್ಕಳಿಸಿ ಹೋದ್ರು. ಅವರು 1 ಗಂಟೆ ಒಳಗಡೆನೆ 10:45 ಕೊಡ್ತಾರೆ. 11:00 ಏನಪ್ಪ ಅಂತಂದರೆ ಸುಮಾರು 200 ಜನ ಪೊಲೀಸರು ಮತ್ತು ಮಹಾನಗರ ಪಾಲಿಕೆಯ ಕಾರ್ಮಿಕರು ಒಂದು 8-10 ಟ್ಯಾಕ್ಟ್ರಿ ಸಮೇತವಾಗಿ ಏನಪ್ಪ ಅಂದ್ರೆ ಬಂದು ನಿಂತುಕೊಂಡು ನನ್ನನ್ನು ಎಷ್ಟು ಕೆಟ್ಟದಾಗಿ ವರ್ತನೆ ಮಾಡಿದ್ರು ಅಂತಂದರೆ ಅಷ್ಟು ಕೆಟ್ಟದಾಗಿ ವರ್ತನೆ ಮಾಡಿ ಪರಿಚಯ ಇಲ್ಲ ಸರ್ ಹಿಂಗೆ ಅಂತ ತಕ್ಷಣ ಅವಾಗೇನಪ್ಪ ಅಂತಂದರೆ ಕೆಲವು ಪೊಲೀಸ್ ಏನಪ್ಪ ಅಂದರೆ ಹೇಳ್ರಿ ಪ್ರಭುಗೌಡ್ರ ಅಂತಂದರು. ಅದಕ್ಕಿಂತ ಪುರದಲ್ಲಿ ಏನಪ್ಪ ಅಂದರೆ ಅಶ್ಲೀಲವಾದಂಥ ಎಷ್ಟು ಕೆಟ್ಟದಾಗಿ ಮಾತಾಡೋದಂತ ಅಷ್ಟು ನಾವು ಒಬ್ಬನೇ ಇದ್ದೇನೆ. ಆದರೂ ಹೇಳಿದ್ದೇನೆ ಸರ್, ನೀವು ಮಾತಾಡಬೇಕಾದಾಗ ನೀವು ಸರಿಯಾಗಿ ಮಾತಾಡಿ, ನಾನು ನಿಮ್ಮ ಜೊತೆ ಏನೂ ಮಾತಾಡ್ಲಿಕ್ಕೈತಿಲ್ಲ, ನೀವು ಹೇಳಿದಕ್ಕೆಲ್ಲ ಒಪ್ಕೊಳ್ಳೋಕತ್ತೀನಿ, ನೀವು ಮನೆಗೆ ಏನು ನೋಟಿಸ್ ಕೊಟ್ಟಿರಿ ತೆಗೆದುಕೊಂಡಿದ್ವಿ ಬೆಳಿಗ್ಗೆ ಅಂತ ಹೇಳಿವಿ, ಈಗ ಬಂದಿದ್ದೀರಲ್ಲ ನೋಡೋಣ ಮಂದಿಗೆ ಫೋನ್ ಮಾಡ್ತೀವಿ ಅಂತ ತಕ್ಷಣ ಫೋನ್ ತೊಗೊಂಡು ಕಸ್ಕೊಂಡ್ರು. ಆಟತ್ನಾಗೆ ನಾನು ಫೋನನ್ನು ಕಸ್ಕೊಂಡ್ರು. CPI ಅವರು ಫೋನ್ ಕಸ್ಕೊಂಡ್ರು. ಯಾರಿಗೂ ಫೋನ್ ಹೆಚ್ಚಿಸ್ಕೊಳ್ಳಿಲ್ಲ, ಅವರು ಫೋನ್ ಕಸ್ಕೊಂಡ್ರು. ಆದರೂ ಆಯ್ತು ಬಿಡು ಅಂತ ತಗೊಂಡು ನಾನೇನು ಮಾಡಿದೆ, ನಾನು ಹಾಸಿಗೆ ಎಲ್ಲ ಮಾಡಿಸ್ತಾ ಇದ್ದೀನಿ. ನಾನು ಮಾಡಿಸೋ ಸಂದರ್ಭದಲ್ಲಿ ಏನಪ್ಪ ನನ್ನನ್ನು ಅಪರಾಧಿ ಥರ ಏನಪ್ಪ ಅಂದರೆ ನಿಂತ್ಕೊಂಡು ವೀಡಿಯೋ ಮಾಡಿ ಫೋಟೋ ತಗೊಂಡ್ರು. ಸರಿ ಅಂದೆ ನಾನು, ನಿಮ್ಗೆ ಅರ್ಧ ತಾಸು ಟೈಮ್ ಕೊಡೋದು ಎಲ್ಲ ಬಿಚ್ಚಬೇಕು ಅಂತ ನನಗೆ ಆದೇಶ ಮಾಡ್ತಾರೆ. ಅಷ್ಟು ಕೂತ್ಕೊಂಡು
ಸರಿ ಆಯಿತು ಅಂತ ತಿಳ್ಕೊಂಡು ಏನಪ್ಪ ಅಂದರೆ ವೈರೆಲ್ಲ ಮೈಕೆಲ್ಲ ಬಿಸ್ತರವಾಗಿ ಏನಪ್ಪ ಅಂತಂದರೆ KV ಕಡೆಯಿಂದ ಏನಪ್ಪ ಇದನ್ನು ಲೈನ್ ಕಟ್ ಮಾಡಿಸಿದ್ರು. ಕತ್ತಲದಲ್ಲೇ ಏನಪ್ಪ ಅಂತಂದರೆ ಇದೆಲ್ಲ ಮಾಡಿ ಏನಪ್ಪ ಅಂದರೆ ಇವರೆಲ್ಲ ಬರೋರಾಗ ಏನಪ್ಪ ಅರ್ಧ ಗಂಟೆ ಇಡೀ ಟೆಂಟನ್ನು ಏನಪ್ಪ ಅಂದ್ರೆ ನೆಲಸಮ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಇದು ಕುತಂತ್ರ ಇದೆಯಲ್ಲ, ಇದರಿಂದ ಏನು ಹೊನ್ನರಿದೆ ಅಂತ ತಿಳ್ಕೊಂಡು ಏನಪ್ಪ ಅಂದರೆ ದಯವಿಟ್ಟು ಏನಪ್ಪ ಅಂತಂದರೆ ಜಿಲ್ಲೆಯ ಜನರನ್ನ ಮತ್ತು ಜನಪ್ರತಿನಿಧಿಗಳ MB ಪಾಟೀಲ್ ಹೆಸರು ಕಡಿಸ್ಲಿಕ್ಕೆ ಏನಪ್ಪ ಅಂತಂದರೆ ಇದು ಕುತಂತ್ರ ಏನಪ್ಪ ಪೊಲೀಸ್ ಇಲಾಖೆಯವ್ರು ಮಾಡಿರ್ತಕ್ಕಂಥದ್ದು ಅಂತೀವಿ. ನಾವು ಇದು ಖಂಡಿಸ್ಬೇಕಾಗುತ್ತೆ, ಖಂಡಿಸ್ತೀವಿ ಅಂತಿಕೊಂಡು ಭಾಳ ಸ್ಪಷ್ಟವಾಗಿದೆ ನಮ್ಮದು. ಏನು 9ನೇ ತಾರೀಕಿಗೆ ಏನು ಮುಖ್ಯಮಂತ್ರಿ ಬರ್ತಾರೆ, ನಮಗೆ ಅದನ್ನು ಆಶ್ವಾಸನೆ ಕೊಡಬೇಕು ಅಂತ ಹೇಳಿದ್ವಿ. ಬಟ್ MB ಪಾಟೀಲ್ ಪ್ರತಿ ಗೋಷ್ಠಿಯಲ್ಲಿ ಹೇಳಿದರು, ನಾವು ಈ PP ಪಾಡ್ ಬಿಟ್ಟಿದ್ವಿ, ನಾವು ಇದನ್ನು ಸರ್ಕಾರಿ ವೈದ್ಯಕೀಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಭರವಸೆ ಇತ್ತು, ನಂಬಿಕೆ ಇತ್ತು. ಆದರೆ ಈ ರಾಜಕೀಯ ಒಳಗಡೆ ಏನಪ್ಪ ಅಂದ್ರೆ ಹೊಲಾಟದಲ್ಲಿ ಮತ್ತು ತಿಕ್ಕಾಟದಲ್ಲಿ ಏನಪ್ಪ ಅಂತಂದರೆ ಎಲ್ಲಿ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗುತ್ತೆ ಅಂತ ತಿಳ್ಕೊಂಡು ನಾವು ಹೋರಾಟಗಾರ ಏನಪ್ಪ ಅಂದರೆ ಇನ್ನಿಷ್ಟು ಒತ್ತಡ ಹಾಕೋಣ ಅಂತಿಕೊಂಡು ನಾವು ಕೂತಿದ್ವಿ. ಹೊರತಾಗಿ ಏನಪ್ಪ ಅಂದರೆ MB ಪಾಟೀಲ್ ವಿರುದ್ಧವಾಗಿ ಅಲ್ಲ, ಸರ್ಕಾರ ವಿರುದ್ಧವಾಗಿ ನಾವು ಕೂತಿರಲಿಲ್ಲ. ಸರ್ಕಾರದ ಪರವಾಗಿ ಏನಪ್ಪ ನಾವು ದುಡಿದಂಥವ್ರು, ಇದೆಲ್ಲ ಕೂತಂಥವ್ರು ಪ್ರಗತಿಪರ ಹೋರಾಟಗಾರಿದ್ದೀವಲ್ಲ, ನಾವು ಕೋಮುವಾದಿ ಶಕ್ತಿ ಕಡಿಮೆ ಮಾಡಿ ಏನಪ್ಪ ಅಂದರೆ ಡೆಮೋಕ್ರಸಿ ಇರ್ತಕ್ಕಂಥ ಕಾಂಗ್ರೆಸ್ ಬರಬೇಕು ಅಂತ ತಿಳ್ಕೊಂಡು ನಾವು ಶ್ರಮ ವಹಿಸಿದಂಥವ್ರು. ಇಂಥ ಕಾಂಗ್ರೆಸ್ ಪರವಾಗಿ ಹೋರಾಟ ಮಾಡೋದಂಥವ್ರು ಏನಪ್ಪ ಇವತ್ತು ದಮನ ಮಾಡುವಂಥ, ಹತ್ತಿಕ್ಕುವಂಥ, ತಿಕ್ಕಾಟ ಮಾಡುವಂಥ ಏನಪ್ಪ ಅಂದ್ರೆ ಆಗಬಾರ್ದಾಗಿತ್ತು. ದಯವಿಟ್ಟು ಎಲ್ಲ ಶಾಸಕರಿಗೆ ಕೇಳ್ತಾ ಇರೋದು, ನೀವು ಕೇವಲ MB ಪಾಟೀಲ್ ಕಡೆ ಬಟ್ ಮಾಡದೆ ನೀವು ಕೂಡ ಇದರ ಜವಾಬ್ದಾರಿನ ಹೊರಬೇಕು, ಹೊಣೆಗಾರಿಕೆಯನ್ನು ಹೊರಬೇಕು ಅಂತಕ್ಕಂಥ ಆಗ್ರಹ ಮಾಡ್ತಾ ಇದ್ದೇವೆ ನಾವು. MB ಪಾಟೀಲ್ ಮಾತ್ರ ಅಲ್ಲ, ಎಲ್ಲರೂ ಕೂಡ ಇದರಲ್ಲಿ ಹೊಣೆಗಾರಿಕೆ ಹೊರಬೇಕು, ಎಲ್ಲರೂ ಕೂಡ ಏನಪ್ಪಾ ಅಂತಾರೆ ಮಾತನಾಡಬೇಕು, ಎಲ್ಲರೂ ಕೂಡ ನಮ್ಮ ಜೊತೆಲಿ ಧ್ವನಿಗೂಡಿಸಬೇಕು. ಈ ಹೋರಾಟವನ್ನ ಹತ್ತಿಕ್ಕುವ ಕೆಲಸದಲ್ಲಿ ನಿಮ್ಮದು ಕೂಡ ಇರ್ತದೆ, ನೀವು ಕೂಡ ಅದ್ರ ಜವಾಬ್ದಾರಿ ನುಣಿಸ್ಕೊಳ್ಳೋಕೆ ಆಗಲ್ಲ. ನೀವು ಕೂಡ ಹೋರಾಟಗಾರರನ್ನ ಬಿಡುಗಡೆಗೊಳಿಸಿ ಅಲ್ಲಿ ಟೆಂಟ್ ಹಾಕಿ ನಮ್ಮ ಜೊತೆಲಿ ಬಂದು ಕೂತ್ಕೊಳ್ಳಿ. ಈಗ ಪ್ರಶ್ನೆ ಏನಾಗಿಬಿಟ್ಟಿದೆ ಸಾರ್ವಜನಿಕರಲ್ಲಿ ಇಲ್ಲ, ಯಾಕಂದ್ರೆ ನಮಗೆ ಸ್ಪಷ್ಟತೆ ಇದೆ. ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ, ಮೂಲಭೂತ ಸೌಕರ್ಯ ಇದೆ, ಯಾವುದೇ ಕಾನೂನಿನ ತೊಡಕಿಲ್ಲ ಮತ್ತು ಸರ್ಕಾರ ಮಾಡ್ಲಿಕ್ಕೆ ರೆಡಿ ಇದೆ. ಮುಖ್ಯವಾಗಿ ನಮ್ಮ MB ಪಾಟೀಲ್ ಮಾಡ್ಲಿಕ್ಕೆ ಇಚ್ಛಾಶಕ್ತಿಯನ್ನು ವಹಿಸಿದ್ದಾರೆ ಮತ್ತು ಅದರ ನೇತೃತ್ವ ವಹಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಇರಬೇಕಾದ್ರೆ ಅದಕ್ಕೇನು ಸಮಸ್ಯೆ ಹಾಗೆ ಆಗ್ತದೆ, ಆದರೆ ಅದು ಬೇಗ ಆಗಬೇಕು. ಮತ್ತು ಇನ್ನೊಂದೇನಪ್ಪ ಅಂತ MB ಪಾಟೀಲ್ ಮನಸ್ಸು ಮಾಡಿದ್ರೆ ಅಥವಾ ಮನಸ್ಸು ಮಾಡಿದ್ರೆ ಅಂತಲ್ಲ, ಮನಸ್ಸು ಮಾಡಿದ್ದಾರೆ, ಆಗ್ತದೆ ಅಂತಕ್ಕಂಥ ಭರವಸೆ ಇದೆ. ಆದರೆ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ ಐತಲ್ಲ, ಟೆಂಟ್ ಕಿತ್ಕೊಂಡು ಹೋಗೋದು, ಅವ್ರನ್ನ ಅರೆಸ್ಟ್ ಮಾಡೋದು, ಇದನ್ನು ನಾವು ಬಲವಾಗಿ ಖಂಡಿಸ್ತೇವೆ. ಟೆಂಟ್ ಹ್ಯಾಂಗ್ ಕಿತ್ಕೊಂಡು ಹೋಗಿದ್ದಾರೋ ಹಂಗೆ ತಂದು ಟೆಂಟ್ ಹಾಕಬೇಕು, ನಮ್ಮ ಜೊತೆಲಿ ಶಾಸಕರು ಬಂದು ಕೂತ್ಕೋಬೇಕು. ಇಷ್ಟು ದಿನ ನಾವು ಜನರು ಕೂತ್ಕೊಂಡಿದ್ದೀವಿ, ನಮ್ಮ ಪರವಾಗಿ ಶಾಸಕರು ಬಂದು ಕೂತ್ಕೊಳ್ಳಿ, ಇನ್ಮೇಲೆ ಸಚಿವರು ಬಂದು ಕೂತ್ಕೋಬೇಕು. ನಿಮ್ಮ ಕಡೆ ಆಗಲ್ಲ ಅಂತಂದ್ರೆ, ನಾಳೆ 9ನೇ ತಾರೀಕಿಗೆ ಆಗಲಿಲ್ಲ ಅಂತಂದ್ರೆ 9ನೇ ತಾರೀಕು ಆಗಲಿಲ್ಲ ಅಂತಂದ್ರೆ ಮುಂದಿನ ಹೋರಾಟದ ಸ್ವರೂಪ ಬದಲಾಗಿರ್ತದೆ. ಜಿಲ್ಲೆಯ ಜನರು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ. ನಾವು ಈಗಾಗಲೇ ಜನರು ನೋಡ್ತಾ ಇದ್ದಾರೆ, ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಟೆಂಟ್ ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು ಜಿಲ್ಲೆಯ ಜನರೇ ನೋಡ್ತಾ ಇದ್ದಾರೆ. ಅದನ್ನೇ ನೋಡಿಲ್ಲ ಅಂತಲ್ಲ, ಈಗಾಗಲೇ ನಮಗೆ ನೂರಾರು ಜನ, ಸಾವಿರಾರು ಜನ ಫೋನ್ ಮಾಡ್ತಾ ಇದ್ದಾರೆ, ಮಾಹಿತಿ ಕೇಳ್ತಾ ಇದ್ದಾರೆ, ನೆಕ್ಸ್ಟ್ ಅಂತ ಇದ್ದಾರೆ. ಆ ಸಂದರ್ಭದಲ್ಲಿ ನಾವು ನೆಕ್ಸ್ಟ್ ಹೇಳಬೇಕಾಗ್ತದೆ. ಈಗ MB ಪಾಟೀಲ್ರು ಕಳೆದ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸ ಪ್ರಯತ್ನಗಳು ನಡೀತು. ಇದು ಎಲ್ಲೋ ಒಂದ್ ಕಡೆ MB ಪಾಟೀಲ್ನ ಟಾರ್ಗೆಟ್ ಮಾಡುವಂತ ಒಂದು ಪ್ಲಾನ್ ಅಂತ ಅನಿಸ್ಲಿಲ್ವಾ ಸರ್? ಖಂಡಿತ ಅಲ್ಲ. ಯಾಕಂದ್ರೆ ನೀವು ಹಾಗೆ ಅನ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾವೇನಪ್ಪ ಅಂತಾರೆ, ಒಂದು ಅವ್ರು ಹೇಳಿದ್ರಲ್ಲ, ಹೇಳಿದಾಗ ನಾವು ಸರ್ಕಾರದ ಮುಂದೆ MB ಪಾಟೀಲ್ ಹೋಗಿ ಹೇಳಬೇಕು ಅಂತಂದ್ರೆ, ಪದೇ MB ಪಾಟೀಲ್ ಮಾತನಾಡಬೇಕು ಅಂತಂದ್ರೆ ನಾವು ಇಲ್ಲಿ ಜನನೂ ಕೂಡ ಮಾತಾಡಬೇಕಾಗ್ತದೆ, MB ಪಾಟೀಲ್ ಮೇಲೆ ಒತ್ತಡ ಹಾಕಬೇಕಾಗ್ತದೆ. ಆ ಒತ್ತಡವನ್ನು ಸರ್ಕಾರದ ಮುಂದೆ MB ಪಾಟೀಲ್ ಹೋಗಿ ಹೇಳಬೇಕಾಗ್ತದೆ. ನನ್ನ ಮೇಲೆ ಜನರು ಒತ್ತಡ ಹಾಕ್ತಾ ಇದ್ದಾರೆ, ನನ್ನ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆ ಕಾರಣಕ್ಕಾಗಿ ನೀವು ಮಾತನಾಡಿ ಅಂತಕ್ಕಂಥದ್ದು ಒತ್ತಡ ಹಾಕ್ಲಿಕ್ಕೆ ಅವ್ರಿಗೆ ಬೇಕಲ್ಲ. ಆ ಕಾರಣಕ್ಕಾಗಿ ನಾವು ಹೋರಾಟವನ್ನು ನಿರಂತರವಾಗಿ ಇಟ್ಕೊಂಡಿದ್ದೇವೆ. MB ಪಾಟೀಲ್ರ ಮನೆಗೆ ಮುತ್ತಿಗೆ ಹಾಕುವ ಕೆಲಸ ಅಲ್ಲ ಅದು. ಮುತ್ತಿಗೆ ಹಾಕ್ತೀವಿ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ ನಾವು. ಅವ್ರ ಮುಂದೆ ಒಂದು ಸಾಂಕೇತಿಕ ಧರಣಿ, ಯಾಕಂದ್ರೆ ಗೃಹ ಕಚೇರಿ ಆಗಿರೋದ್ರಿಂದ, ಅದೊಂದು ಆಫೀಸ್ ಆಗಿರೋದ್ರಿಂದ ನಾವು ಅಲ್ಲಿ ಹೋಗಿ ಸಾಂಕೇತಿಕ ಧರಣಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆ ಧರಣಿ ಮಾಡಲಿಕ್ಕೆ ಮುಂದಾಗಿರೋ ಸಂದರ್ಭದಲ್ಲಿ ಆಗಿರತಕ್ಕಂಥ ಘಟನೆಯನ್ನು ನಾವು ಖಂಡಿಸ್ತೇವೆ. ಅವ್ರು ಅರೆಸ್ಟ್ ಮಾಡಿರ್ತಕ್ಕಂಥದ್ದನ್ನು ಕೂಡ ಖಂಡಿಸ್ತೇವೆ. ಈಗ ಬೇರೆ ಪಕ್ಷಗಳು ಇದನ್ನ ಸಮರ್ಥನೆ ಮಾಡ್ತೇವೆ. ಮೆಡಿಕಲ್ ಕಾಲೇಜ್ ಸ್ಥಾಪನೆಗಾಗಿ ಹೋಗಿ ನೀವು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿ. ಮೆಡಿಕಲ್ ಕಾಲೇಜ್ ಸ್ಥಾಪನೆಗಾಗಿ ಎಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯದೋ ಅಲ್ಲಿ ಮಾತಾಡಿ. ಬಿಜಾಪುರ ಜಿಲ್ಲೆಗೆ MB ಪಾಟೀಲ್ ಜೊತೆಯಲ್ಲಿ ಕೈ ಜೋಡಿಸಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿ. ವಿರೋಧ ಪಕ್ಷದವರು ಕೇವಲ ವಿರೋಧ ಮಾಡೋದಂತಲ್ಲ, ಏನೋ ಒಂದು ವಿರೋಧ ಪಕ್ಷಕ್ಕೆ ಸಿಕ್ಕಿರ್ತಕ್ಕಂಥ ಅವಕಾಶ ಏನಪ್ಪಾ ಅಂತಂದ್ರೆ ಮೆಡಿಕಲ್ ಕಾಲೇಜ್ ಸ್ಥಾಪನೆಗಾಗಿ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಇದೆ, ನಿಮಗೆ ಮಾಡಿ. ಕೂತ್ಕೊಂಡ್ರೆ ತಪ್ಪಾಗ್ತದೆ. ಅವರಿಗೂ ಕೂಡ ಹೊಣೆಗಾರಿಕೆ ಇರ್ತದೆ. MB ಪಾಟೀಲ್ ಓಡಾಡ್ತಾ ಇದ್ದಾರೆ, CM ಅವ್ರ ಹತ್ರ ಹೋಗ್ತಾ ಇದ್ದಾರೆ, ಭೇಟಿ ಮಾಡಿಸ್ತಾ ಇದ್ದಾರೆ. 8 ಜನ ಶಾಸಕರು ಕೂಡ ಆ ಬದ್ಧತೆಯನ್ನ, ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಇವರಿಗೆಲ್ಲ ನಾಚಿಕೆ ಆಗಬೇಕು MB ಪಾಟೀಲ್ ಕಡೆ ಬಟ್ ಮಾಡಲಿಕ್ಕೆ. ಇವರಿಗೂ ಕೂಡ ಒಂದು ಜವಾಬ್ದಾರಿ ಬೇಡ ಇವರಿಗೆ? ಇವರು 8 ಜನ ಶಾಸಕರು ಕೂಡ ಹೋಗ್ಬೇಕಾಗ್ತದೆ, CM ಅವ್ರ ಜೊತೆ ಕೂತ್ಕೋಬೇಕಾಗ್ತದೆ, ಒಂದು ನಿಯೋಗ ಆಗಬೇಕಾಗ್ತದೆ. ಜನ ನಿಯೋಗದಕ್ಕಿಂತಲೂ ಶಾಸಕರ ನಿಯೋಗ ಬಹಳ ಪರಿಣಾಮಕಾರಿಯಾಗಿರ್ತದೆ. ಆ ಕಾರಣಕ್ಕಾಗಿ ಇವರು ನಿಯೋಗ ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಅವರಿಗೂ ಕೂಡ ನಾವೇನು ಆಗ್ರಹಿಸ್ತೇವೆ, MB ಪಾಟೀಲ್ ಮೇಲೆ ಹಾಕಿ ನೀವು ಸುಮ್ ಕೂತ್ಕೋಬೇಡ್ರಿ ಶಾಸಕರೇ,
MB ಪಾಟೀಲ್ಗೆ ಬಲಪಡಿಸಿ ಅವ್ರ ಜೊತೆಯಲ್ಲಿ ನಿಲ್ಲಿ ಒಂದು ವೈದ್ಯಕೀಯ ಕಾಲೇಜನ್ನು ವಿಜಯಪುರ ಜಿಲ್ಲೆಗೆ ತೆಗೆದುಕೊಂಡು ಬನ್ನಿ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಶಾಸಕರುಗಳಿಗೆ 8 ಜನ ಶಾಸಕರುಗಳಿಗೆ ನಾವು ಮನವಿಯನ್ನು ಕೊಟ್ಟಾಗಿದೆ. ನೀವು ಮಾತನಾಡಿ, MB ಪಾಟೀಲ್ ಜೊತೆಲಿ ಮಾತನಾಡಿ ಅಥವಾ CM ಅವ್ರ ಜೊತೆಲಿ ಮಾತನಾಡಿ, ಸರ್ಕಾರ ಜೊತೆಲಿ ಮಾತನಾಡಿ ಅಂತೇಳಿ ನಾವು ಈಗಾಗಲೇ ನಮ್ಮ ಸಮಿತಿಯಿಂದ ಲೆಟರ್ ಕೊಟ್ಟಿದ್ದೇವೆ, ಆಗ್ರಹಿಸಿದ್ದೇವೆ. ಅವರು ಹೋಗಿ ಭೇಟಿ ಕೂಡ ಆಗಿದ್ದೇವೆ. ಶಾಸಕರು ಆಲ್ರೆಡಿ ಸದನದಲ್ಲಿ ಕೇವಲ ಸದನದಲ್ಲಿ ಪ್ರಶ್ನೆ ಮಾಡೋದಲ್ಲ, ಆ ರೀತಿಯ ಪ್ರಯತ್ನಗಳೇ ಬೇಕಾಗ್ತವೆ. ಕಾಟಾಚಾರಕ್ಕೆ ಪ್ರಶ್ನೆ ಮಾಡಿ ಕುಳಿತುಕೊಳ್ಳೋದಲ್ಲ, ಆ ಪ್ರಶ್ನೆ ಮಾಡ್ರಿ ಅಂತ ನಾವು ಲೆಟರ್ ಕೊಟ್ಟಾಗ ಹೋಗಿ ಮಾತಾಡೋದಲ್ಲ. ಅವ್ರು ಹೋಗಿ ಅವರೇ ಸ್ವಯಂ ಪ್ರೇರಣೆಯಿಂದ ನಾವು ಇನ್ನೂ ಹೆಚ್ಚಿಗೆ ಮಾತಾಡಬೇಕಾಗಿತ್ತು, ಮೇಜು ಕುಟ್ಟಿ ಮಾತನಾಡಬೇಕಾಗಿತ್ತು, ನಮಗೆ ಬೇಕೇ ಬೇಕು ಅಂತ ಪ್ರತಿಭಟನೆ ಮಾಡಬೇಕಾಗಿತ್ತು. ಅವ್ರೇನಪ್ಪ ಅಂತಂದರೆ ಸದನದಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯ ಹಿತಾಸಕ್ತಿಗಾಗಿ, ಅವೇನಪ್ಪ ತಮ್ಮ ಕ್ಷೇತ್ರದ ಜನರ ಹಿತಾಸಕ್ತಿಗಾಗಿ ಒಂದು ಪ್ರತಿಭಟನೆ ಮಾಡಿ ಅವ್ರೇನಪ್ಪ ಸದನದಲ್ಲಿ ನಾವು ಮೆಡಿಕಲ್ ಕಾಲೇಜ್ ಮಾಡಿಸ್ಬೇಕಾಗಿತ್ತು. ಆ ಶಕ್ತಿ ಅವ್ರಿಗಿತ್ತು. ಅವ್ರಿಗೆ ಓಟ್ ಹಾಕಿ ಕಳಿಸೋದು ಎದಕ್ಕೆ ನಾವು ವಿಜಯಪುರ ಜಿಲ್ಲೆಯ ಜನರು ನಾವು ಇದ್ರ ಹಿಂದೆ ಯಾರಿದ್ದಾರೆ ಅಂತಕ್ಕಂಥ ಆರೋಪವನ್ನು ನಾವು ಮಾಡಲ್ಲ. ಯಾಕಂದ್ರೆ ಕೇಳಿದ್ರೆ ಇದು ಒಂದು ಪ್ರತಿಭಟನೆ. ನಾವು MB ಪಾಟೀಲರ ಮನೆ ಮುಂದೆ ಸಾಂಕೇತಿಕವಾಗಿ ಧರಣಿ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. MB ಪಾಟೀಲರ ಮನೆ ಅಂತಂದ್ರೆ ಗೃಹ ಕಚೇರಿ. ಅದು MB ಪಾಟೀಲರಿಗೆ ಗೃಹ ಕಚೇರಿ ಒಂದಿದೆ. ನೀವೆಲ್ಲರೂ ಕೂಡ ಪತ್ರಿಕಾಗೋಷ್ಠಿಗೆ ಹೋದಾಗ ನೋಡ್ತಾ ಇದ್ರಿ, ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಅಂತೇಳಿ. ಅದು ಗೃಹ ಕಚೇರಿ ಆಗಿರೋದ್ರಿಂದ ಆ ಗೃಹ ಕಚೇರಿ ಮುಂದೆ ಮನವಿ ಕೊಡಲಿಕ್ಕೆ ಹೋಗಿದ್ವಿ. ಆ ಮನವಿ ಕೊಡೋಕೆ ಹೋದ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆದಿದೆ. ಆ ಕಾರಣಕ್ಕಾಗಿ ಅದ್ರ ಹಿಂದೆ ಆಗಿರ್ತಕ್ಕಂಥದ್ದು ಅದು ಇದು ರಾಜಕಾರಣ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ವೈದ್ಯಕೀಯ ಕಾಲೇಜು. MB ಪಾಟೀಲ್ ಮನಸ್ಸು ಮಾಡಿದ್ರೆ ಸಾಧ್ಯ ಐತೆ, ಹಂಗಾದ್ರೆ ಮನಸ್ಸು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರು ಮನಸ್ಸು ಮಾಡಿದ್ದಾರೆ, ಅದಕ್ಕೆ ಒಂದು ಒತ್ತಡ ಬೇಕಾಗ್ತದೆ. ಅವರು ಕೂಡ ಹೋಗಿ CM ಅವ್ರ ಮುಂದೆ, ಸರ್ಕಾರದ ಮುಂದೆ ಹೇಳಬೇಕು ಅಂತಂದ್ರೆ ಜನರ ಒತ್ತಡ ತೋರಿಸಬೇಕಾಗ್ತದೆ. ಆ ಕಾರಣಕ್ಕಾಗಿ ನಾವು ಜನರ ಹೋರಾಟವನ್ನು ಕಟ್ತಾ ಇದ್ದೇವೆ. ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಅವ್ರು ಯಾರವ್ರು ದಾರಿ ತಪ್ಪಿಸಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಆದರೆ ದಾರಿ ತಪ್ಪಿದ್ರೆ ಅದು ಖಂಡಿತವಾಗ್ಲೂ ತಪ್ಪು, ಮತ್ತು ದಾರಿ ತಪ್ಪಿಸಿದ್ರು ಕೂಡ ಅದು ಖಂಡಿತವಾಗ್ಲೂ ತಪ್ಪು. ಇದು ಜನರ ಹೋರಾಟ, ದಾರಿ ತಪ್ಪಿಸಬೇಡಿ. ವಿಜಯಪುರ ಜಿಲ್ಲೆಗೆ ವೈದ್ಯಕೀಯ ಕಾಲೇಜು ಸ್ಥಾಪನೆ ಆಗುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಶ್ರಮಿಸಬೇಕು, ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ ಸರ್. ಹೋರಾಟಗಾರರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಖಂಡಿತ ವಿಜಯಪುರ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಾರರನ್ನ ಟಾರ್ಗೆಟ್ ಮಾಡಿದ್ದಾರೆ. ಎಷ್ಟೋ ಹೋರಾಟಗಳು ಹತ್ತಿಕ್ಕಿದ್ದಾರೆ, ಎಷ್ಟೋ ಹೋರಾಟಗಾರರನ್ನ ಜೈಲಿಗೆ ಕಳಿಸಿದ್ದಾರೆ. ಆದರೆ ಒಂದು ಪ್ರಗತಿಪರ ಹೋರಾಟಗಾರರು ಮಾಡುವಾಗ ಅದನ್ನು ಮಾಡಬೇಡಿ ಅಂತಕ್ಕಂಥ ಆಗ್ರಹ ಕೂಡ ಮತ್ತೆ ಮತ್ತೆ ನನ್ನ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಪ್ರತಿನಿಧಿಗಳಿಗೆ ಮನವಿ ಮೂಲಕ ಮಾಡ್ತಾ ಇದ್ದೇನೆ. 9ನೇ ತಾರೀಕಿಗೆ ನಿಯೋಗ ತೆಗೆದುಕೊಂಡು ಬನ್ನಿ, ಆಡಳಿತ ಇದನ್ನು ಏನು ನಿರ್ಧಾರ ತೆಗೆದುಕೊಂಡು ಅಂತ ಹೇಳಿ ಇಲ್ಲ. ಈ ಹೋರಾಟವನ್ನು ಪ್ರೆಸೆಂಟ್ ಮಾಡೋದಾಗಿರ್ಬೋದು, ಲೀಡ್ ಮಾಡೋದಾಗಿರ್ಬೋದು, ಅವ್ರು 6 ಜನರಲ್ಲ, ಸುಮಾರು 100 ಜನರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಆದರೆ ಅವರು ನಮ್ಮ ಹಿರಿಯ ಪ್ರಮುಖರಾಗಿರೋದ್ರಿಂದ ಅವ್ರಿಗಿಂತಲೂ ಪ್ರಭಾವಶಾಲಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ವಿಷಯವನ್ನು ಮಂಡಿಸ್ತಕ್ಕಂಥವ್ರು ನಮ್ಮ ಟೀಮ್ನಲ್ಲಿದ್ದಾರೆ. ಆದರೆ ನಮಗೊಂದು ನೋವಿದೆ, ನಮ್ಮ ಹಿರಿಯ ಹೋರಾಟಗಾರರನ್ನ ನೀವು ಜೈಲಿಗೆ ಕಳಿಸಿ ನಮ್ಮನ್ನು ನಿಯೋಗ ತೆಗೆದುಕೊಂಡು CM ಬಳಿ ಹೋದಾಗ ನಾವು ಮೊದಲ ಬೇಡಿಕೆನೇ ಅವ್ರನ್ನ ರಿಲೀಸ್ ಮಾಡಿ ಅಂತ ಕೇಳಬೇಕಾಗ್ತದೆ, ನಂತರ ಮೆಡಿಕಲ್ ಕಾಲೇಜ್ ಬಗ್ಗೆ ಮಾತನಾಡಬೇಕಾಗ್ತದೆ. ಆ ಕಾರಣಕ್ಕಾಗಿ ಆ 9ನೇ ತಾರೀಕಿನ ಒಳಗಡೆ ಅವ್ರು ಏನಾದರೂ ಹೊರಗೆ ಬಂದರೆ ನಾವು ಎಲ್ಲರೂ ಕೂಡ್ಕೊಂಡು ಹೋಗಿ CM ಅವ್ರ ಮುಂದೆ ಕೂತ್ಕೊಂಡು ಮಾತನಾಡಬಹುದು. ಆದರೆ ಅವ್ರನ್ನ ಹೊರತುಪಡಿಸಿಯೂ ಕೂಡ ಇಲ್ಲೊಂದು ದೊಡ್ಡ ತಂಡ ಇದೆ. ಆ ತಂಡ ನಿರಂತರವಾಗಿ ಕೆಲಸ ಮಾಡ್ತದೆ. ಏನಪ್ಪ ಅಂತಂದ್ರೆ ಅವರು ಪರಿಣಾಮಕಾರಿಯಾಗಿ ಮಾತನಾಡ್ತಕ್ಕಂಥದ್ದು, ವಿಷಯ ಮಂಡಿಸ್ತಕ್ಕಂಥ ಒಂದು ನಾಲೆಜ್ ಇರ್ತಕ್ಕಂಥವ್ರು ಕೂಡ ಇಲ್ಲಿದ್ದಾರೆ. ಕೆಂಡದಾಗಿದೆ ಹೋರಾಟ, ಸ್ಫೋಟವಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ್ಕೊಂಡು ಒಂದು ಕಡೆ ಕೂತ್ಕೊಂಡಿದ್ದೀವಿ. ಅದು ಒಂದೇ ಕಡೆ ಕೂತ್ಕೊಂಡಿರ್ತಕ್ಕಂಥವ್ರನ್ನ ನೀವು ಬೇರೆ ಬೇರೆ ಮಾರ್ಗಗಳ ಮೂಲಕ ನಿಮ್ಮ ಈ ಹೋರಾಟವನ್ನು ಚಲನೆಶೀಲ ಕೊಡಿಸಿ ಅಂತಕ್ಕಂಥ ಕಾರಣಕ್ಕಾಗಿ ಟೆಂಟ್ ಕಿತ್ತೋಗೋದು ಅವ್ರನ್ನ ಬಿಡುಗಡೆ ಮಾಡಿದ್ದಾರೆ. ಅವರು ಹಳ್ಳಿಗಳಲ್ಲಿ ಮೂವ್ಮೆಂಟ್ ನಡೆಸ್ತಾ ಇದ್ದಾರೆ. ಹೋರಾಟದ ಮಾದರಿ ಬದಲಾಗಿದೆ. ಕೇರಿಗಳಲ್ಲಿ ಹೋರಾಟವನ್ನು ಒಯ್ತಾ ಇದ್ದಾರೆ, ಗಲ್ಲಿಗಳಲ್ಲಿ ಹೋರಾಟ ಪ್ರತಿಭಟನೆಯನ್ನು ಹರಡಿಸ್ತಾ ಇದ್ದಾರೆ. ಅದು ನಾಳೆ ಯಾವ ರೀತಿ ಸ್ವರೂಪ ಪಡೀತದೋ ಗೊತ್ತಿಲ್ಲ. ಆ ಸ್ವರೂಪ ಪಡೆಯುವುದಕ್ಕಿಂತ ಮುಂಚೆ ಏನಪ್ಪ ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಈಗ ಸಚಿವರು 9ನೇ ತಾರೀಕು CM ಬಂದಾಗ ಮೆಡಿಕಲ್ ಕಾಲೇಜು ಘೋಷಣೆ ಆಗದೇ ಇದ್ದರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಸಚಿವರಿಗೆ ಅಥವಾ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡುತ್ತೆ? ನಾವು ಒಂದು ವೇಳೆ 9ನೇ ತಾರೀಕಿಗೆ ಸಚಿವರು ಅದಕ್ಕಿಂತ ಮುಂಚೆ ಅದರ ಮೊದಲು ಏನಪ್ಪ ಅಂತ ನಿಯೋಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ನಿಯೋಗ ಇರಬೇಕಾದವ್ರನ್ನ ಜೈಲಿಗೆ ಕಳಿಸಿರೋದ್ರಿಂದ ಅಥವಾ ಜೈಲಲ್ಲಿ ಇರೋದ್ರಿಂದ ನಿಯೋಗದ ಮಾತು ದೂರದ ಮಾತು ಅನಿಸ್ತಾ ಇದೆ. ಅದೇ ರೀತಿ 9ನೇ ತಾರೀಕಿಗೆ ಏನಾದರೂ ಇವರು ನಿರ್ಣಯ ತೆಗೆದುಕೊಳ್ಳದಿದ್ದರೆ ಅಥವಾ 9 ತಾರೀಕು ಒಳಗಡೆ ಏನಾದರೂ ನಿರ್ಣಯ ತೆಗೆದುಕೊಳ್ಳದಿದ್ದರೆ ಜಿಲ್ಲೆಯಲ್ಲಿ ಒಂದು ಅಭಿಯಾನ ಪ್ರಾರಂಭ ಆಗ್ತದೆ. ನಮ್ಮ ಏನೇನು ಕಳ್ಕೊಂಡಿದ್ದೀವೋ ಎಲ್ಲವನ್ನು ಪಡೀಲಿಕ್ಕೆ ನಾವು ಹೋರಾಟವನ್ನು ರೂಪಿಸಬೇಕಾಗ್ತದೆ. ಜಿಲ್ಲೆ ಬಹಳ ಕಳ್ಕೊಂಡಿದೆ, ಕೇವಲ ಒಂದಲ್ಲ, ಬಹಳ ಕಳ್ಕೊಂಡಿದೆ. ಆ ಕಳ್ಕೊಂಡಿರ್ತಕ್ಕಂಥದ್ದನ್ನು ಮರುಸ್ಥಾಪನೆಗಾಗಿ ಜನಾಂದೋಲನ ಪ್ರಾರಂಭ ಮಾಡಬೇಕಾಗ್ತದೆ. ಅದರಲ್ಲಿ ಯುವಕರು ಇರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ, ದಲಿತರು ಇರ್ತಾರೆ, ಕಾರ್ಮಿಕರು ಇರ್ತಾರೆ. ಆದರೆ ಇದರಲ್ಲಿ ಶ್ರೀಮಂತರು ಮಾತ್ರ ಇರೋಲ್ಲ. ಮನಸ್ಥಿತಿ, ಈ ಹೋರಾಟಗಳಿಗೆ ಬೆಂಬಲಿಸುವ ಮನಸ್ಥಿತಿ ಶ್ರೀಮಂತರು ಮಾತ್ರ ಒಳಗೊಳ್ಳುತ್ತಾರೆ. ಯಾಕಂದರೆ ಕಾರ್ಪೊರೇಟ್ ಶಕ್ತಿಗಳು, ಖಾಸಗಿ ಬಂಡವಾಳಶಾಹಿಗಳು ಬಂದು ಈ ನಮ್ಮ ಇಡೀ ಜಿಲ್ಲೆಯನ್ನು ನುಂಗ್ಲಿಕ್ಕೆ ಕೂತಾಗ ನಾವು ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಇದು ಬರೀ ಹೋರಾಟ, ಇದು ಒಂದು ಜನಪರವಾಗಿ ನಡೀತಾ ಇದೆ, ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಬಟ್ ಒಳಗೆ ಸಚಿವರುಗಳಲ್ಲಿ ಅಸಮಾಧಾನಗಳಿದ್ದಾವೆ. ಇದರಲ್ಲಿ ಇನ್ನೊಬ್ಬರು ಸಚಿವರು ಕೈವಾಡ
ಸಾಧ್ಯ ಇಲ್ಲ. ಆ ರೀತಿ ಯಾರ ಪ್ರೇರಣೆಯಿಂದ ಈ ಹೋರಾಟವನ್ನು ಕಟ್ಟಲಿಕ್ಕೆ ಆಗಲ್ಲ. ಇದು ಜನರ ಹೋರಾಟ. ಇಲ್ಲಿ ಕಮ್ಯುನಿಸ್ಟ್ ಇದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ರೈತ ಸಂಘಟನೆ ಇದೆ, ಸುಮಾರು 150ಕ್ಕೂ ಹೆಚ್ಚು ಸಂಘಟನೆಗಳ ಬೆಂಬಲವಿದೆ. ಆಮೇಲೆ ಇದನ್ನು ನಡೆಸ್ತಕ್ಕೆ ಇರ್ತಕ್ಕಂಥವ್ರು ಯಾರಿಗೂ ಕೂಡ ಆಸೆ ಆಕಾಂಕ್ಷೆಗಳು ಇಲ್ಲದೆ ಇರತಕ್ಕಂಥವ್ರು ಮತ್ತು ಜನಪರವಾಗಿರ್ತಕ್ಕಂಥವ್ರು. ನಾವು ಒಂದು ಪಕ್ಷದ ಒಂದು ಹಿನ್ನೆಲೆ ಇರಬಹುದು, ಆದರೆ ಪಕ್ಷವನ್ನು ಪಕ್ಕದಲ್ಲಿಟ್ಟು ಈ ಹೋರಾಟವನ್ನು ಕಟ್ತಾ ಇದ್ದೇವೆ. ಮತ್ತು ಪಕ್ಷದ ರಾಜಕಾರಣ ನಮಗೆ ಬೇಡ ಅಂದಾಗ ಒಬ್ಬ ಹೋರಾಟಗಾರ ಆಗ್ತಾನೆ. ಮತ್ತು ಇನ್ನೊಂದೇನಪ್ಪ ಅಂತಾನೆ, ಸರ್ಕಾರದ ವಿರೋಧ ಪಕ್ಷದ ನಾಯಕನಾಗೂ ಕೂಡ ಕೆಲಸ ಮಾಡಬೇಕಾಗ್ತದೆ. ಆ ಕಾರಣಕ್ಕಾಗಿ ನೀವು ಹೇಳಿರ್ತಕ್ಕಂಥದ್ದು ಯಾವುದೂ ಕೂಡ ಇಲ್ಲಿ ರಾಜಕಾರಣ ಇಲ್ಲ. ಆದರೆ ಎಲ್ಲರಲ್ಲಿಯೂ ಕೂಡ ಏನಪ್ಪ ಅಂತ ನಮ್ದು ಒತ್ತಡ ತರಬೇಕು. ಜಿಲ್ಲೆಯ ಜನರು ನಾವು ಮಾಡಿಸ್ಕೊಳ್ಳೇಬೇಕು ಕೆಲಸ. ಇಲ್ಲಿ ನಾವು ಸುಮ್ಮನೆ ಕೂತ್ರೆ ಅವರು ಸಚಿವರು ಮಾಡಲ್ಲ. ಯಾಕಂದರೆ ಈ ವಿಜಯಪುರ ಜಿಲ್ಲೆಗೆ ಯಾವುದೂ ಹೋರಾಟ ಇಲ್ಲದೆ ಸಿಕ್ಕಿಲ್ಲ. ಬರಿಗಾಲ ಭೀಮ್ಸಿ ಅವರು ಚಪ್ಪಲಿ ಇಲ್ಲದೆ ಹೋರಾಟ ಮಾಡಿ ವಿಜಯಪುರ ಜಿಲ್ಲೆಗೆ ನೀರು ತರಬೇಕು ಅಂತಕ್ಕಂಥ ಹೋರಾಟ ಮಾಡಿದ್ರ ಪ್ರತಿಫಲವಾಗಿ ಮಾನ್ಯ ನಮ್ಮ MB ಪಾಟೀಲ್ ಸಾಹೇಬರು ಮುತುವರ್ಜಿ ವಹಿಸಿ ವಿಜಯಪುರ ಜಿಲ್ಲೆಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿ ಆಧುನಿಕ ಭಗೀರಥರಾದರು. ಆದರೆ ಅದ್ರ ಹಿಂದೆ ಒಂದು ದೊಡ್ಡ ಹೋರಾಟ ಐತೆ ಮತ್ತು ಸಿದ್ದೇಶ್ವರ ಸ್ವಾಮೀಜಿಗಳ ಆಸೆ ಐತೆ. ಇವೆಲ್ಲವನ್ನು ಇಟ್ಟುಕೊಂಡು ಏನಪ್ಪ ಅಂತಂದರೆ ಒಂದು ನಮ್ಮ ನೀರಾವರಿ ಆಯಿತು. ಒಂದು ವೇಳೆ ನೀರಾವರಿ ಹಿಂದೆ ಅವರೆಲ್ಲರ ಆಸೆ ಮತ್ತು ಹೋರಾಟ ಇಲ್ಲದೇ ಇದ್ದರೆ MB ಪಾಟೀಲರಂಥ ನಾಯಕರು ಹುಟ್ಟುಕೋತಾ ಇರಲಿಲ್ಲ, ಜಿಲ್ಲೆಗೆ ಭಗೀರಥರಾಗ್ತಾ ಇರಲಿಲ್ಲ. ಅದೇ ರೀತಿ ಈಗಲೂ ಕೂಡ ನಾವೇನಪ್ಪ ಅಂತಂದರೆ ಹೋರಾಟದ ಮೂಲಕನೇ ಒಂದು ಏನಪ್ಪ ಅಂತಂದ್ರೆ ಪಡಿಬೇಕಾಗಿದೆ ವೈದ್ಯಕೀಯ ಕಾಲೇಜು ಇನ್ನಿತರ ಸೌಲಭ್ಯಗಳನ್ನು. ಈಗಾಗಲೇ ಕಳ್ಕೊಂಡಿದ್ದೀವಿ ಭಾಳಷ್ಟು. ಆ ಕಳ್ಕೊಂಡಿದ್ದನ್ನು ಪಡಿಬೇಕಾಗ್ತದೆ. ನಾವು ಅದಕ್ಕೂ ಕೂಡ ಹೋರಾಟ ಮಾಡಿ ಪಡಿಬೇಕಾಗ್ತದೆ. ಆ ಕಾರಣಕ್ಕಾಗಿ ಕಳೆದಿರ್ತಕ್ಕಂಥದ್ದು ಸಿಗಬೇಕು, ಮುಂದೆ ಬರಬೇಕಾದದ್ದು ನಮಗೆ ಸಿಗಬೇಕು. ಆ ಕಾರಣಕ್ಕಾಗಿ ರಾಜಕೀಯ ನೀವು ಬದಿಗಿಟ್ಟು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿ ಅಂತಕ್ಕಂಥದ್ದು ವಿನಂತಿಯನ್ನು ಇಬ್ಬರೂ ಸಚಿವರಲ್ಲಿ ಮತ್ತು 8 ಜನ ಶಾಸಕರಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ಹೋರಾಟಗಾರನ ಅವರ ಸಂಘಟನೆಗೆ ಮಾತ್ರ ಸೀಮಿತ ಮಾಡಿ ಮಾತಾಡ್ತಾ ಇದ್ರೆ ಅನಿಸ್ತದೆ. ಸಾಕಷ್ಟು 120-130 ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ. ಇವತ್ತು ಕೇವಲ ಹೊಸಮನಿಯವರು, ದಲಿತರು, ಇವರು ಅದು DVP ಅದನ್ನಷ್ಟೇ ಮಾತಾಡ್ತಾ ಇದ್ದಾರೆ. ಯಾಕಂತ ನಾವು ಹೋರಾಟಗಾರರು ಎಲ್ಲರ ಪರವಾಗಿ ಹೋರಾಟ ಮಾಡ್ತೇವೆ. ಆದರೆ ನಾನು ನನ್ನ ಸಮುದಾಯದ ಹಿತವನ್ನು ಕಾಪಾಡೋದು ನನ್ನ ಮೊದಲ ಆದ್ಯತೆ. ನನ್ನ ಸಮುದಾಯದ ಒಬ್ಬ ನಾಯಕನನ್ನು, ಹಿರಿಯನನ್ನು ಅವಮಾನಿಸಿದಾಗ ನಾನು ನನ್ನ ಸಮಾಜದ ಮುಂದೆ ನಿಂತು ಮಾತನಾಡದಿದ್ರೆ ನನ್ನ ಸಮಾಜ ನನ್ನನ್ನು ಪ್ರಶ್ನೆ ಮಾಡ್ತದೆ. ಅದೇ ರೀತಿ ನನ್ನ ಜಿಲ್ಲೆ ಪ್ರಶ್ನೆ ಮಾಡ್ತದೆ. ನಿನ್ನ ಸಮುದಾಯಕ್ಕೆ ನೀನು ಒಬ್ಬ ಹಿರಿಯ ಹೋರಾಟಗಾರನ ಅರೆಸ್ಟ್ ಮಾಡಿದಾಗ ಮಾತನಾಡದೇ ಇರತಕ್ಕಂಥ ಒಬ್ಬ ನಾಲಾಯಕ ಅಂತಕ್ಕಂಥದ್ದನ್ನು ಜನರು ಮಾತಾಡಬಾರ್ದು. ಆ ಕಾರಣಕ್ಕಾಗಿ ಅವ್ರನ್ನ ಒಳಗೊಂಡಂಗೆ ಎಲ್ಲರನ್ನೂ ಕೂಡ ಬಿಡುಗಡೆ ಮಾಡಬೇಕು. ಇದು ಹೋರಾಟದಲ್ಲಿ ಎಲ್ಲ ಸಂಘಟನೆಗಳಿದ್ದಾವೆ, ಎಲ್ಲರೂ ಕೂಡ ಇದ್ದಾರೆ. ಅವ್ರನ್ನೆಲ್ಲರನ್ನ ಗೌರವಿಸಿ ನಾವೇನಪ್ಪ ಅಂತ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ. ಯಾಕೆ ನಾವು ಅನಿಲ್ ಹೊಸಮನಿ ಸರ್ರನ್ನ ಪದೇ ಇದು ತೆಗಿತೀವಪ್ಪ ಅಂತಂದರೆ ಅವ್ರು ನಿಮ್ಮ ಜೊತೆಗಾರರು, ನಿಮ್ಮ ಜೊತೆಲಿ ಇದ್ದವರು, ಅವ್ರನ್ನ ಕಂಡಿದ್ದೀರಿ, ನೋಡಿದ್ದೀರಿ. ಆ ಕಾರಣಕ್ಕಾಗಿ ಅವ್ರನ್ನ ನೀವು ಯಾವ ರೀತಿ ಏನಪ್ಪ ಅಂತ ಸಮಾಜದ ಮುಂದೆ ಗುರುತಿಸ್ತೀರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಎಲ್ಲರೂ ಬಿಡುಗಡೆ ಆಗಬೇಕು. ಯಾಕಂತ ಕೇಳಿದ್ರೆ ಹೊಸಮನಿ ಸರ್ ಜೊತೆಯಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥವ್ರು ಎಲ್ಲರೂ ಬಿಡುಗಡೆ ಆಗಬೇಕು. ಮತ್ತೆ ತಪ್ಪು ಮಾಡಿರ್ತಕ್ಕಂಥವ್ರು ಯಾರೇ ಆಗಿರಲಿ ಅವ್ರು ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಅದರಿಂದ ನಮಗೇನಪ್ಪ ಅಂತಂದರೆ ಆಗಬೇಕಾಗಿಲ್ಲ. ಆದರೆ ತಪ್ಪೇ ಮಾಡದ ಹಿರಿಯ ಹೋರಾಟಗಾರರು, ನೀವು ಪತ್ರಕರ್ತರೆಲ್ಲ ನೋಡಿದ್ದೀರಿ. ಅವ್ರನ್ನ ನೀವು ಕೂಡ ಪತ್ರಕರ್ತರಾಗಿ ಅದನ್ನು ಖಂಡಿಸಬೇಕಾಗಿತ್ತು. ಒಬ್ಬ ಹಿರಿಯ ಪತ್ರಕರ್ತರು ನಿಮ್ಮ ಜೊತೆಗಾರರನ್ನ ನೀವೇನಪ್ಪ ಅಂತ ಅರೆಸ್ಟ್ ಮಾಡಿದಾಗ ನಿಮ್ಮ ಜಿಲ್ಲಾ ಅಧ್ಯಕ್ಷರು ನೀವೇನಪ್ಪ ಅಂತ ಅದನ್ನು ಖಂಡಿಸಿ ಒಂದು ಹೇಳಿಕೆ ಕೊಡಬೇಕಾಗಿತ್ತು, ಪ್ರೊಟೆಸ್ಟ್ ಮಾಡಬೇಕಾಗಿತ್ತು. ಎಲ್ಲೋ ಪತ್ರಕರ್ತರ ಮೇಲೆ ಹಲ್ಲೆ ಆದಾಗ ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡೋದನ್ನು ನಾವು ನೋಡಿದ್ದೇವೆ. ಆದರೆ ನಿಮ್ಮ ಜಿಲ್ಲೆಯ ಒಬ್ಬ ಪತ್ರಕರ್ತರನ್ನ ಎಳೆದಾಡಿ ಒಯ್ದು ಜೈಲಿಗೆ ಹಾಕಿದ್ರು ಕೂಡ ನೀವು ಬಾಯಿ ಬೀಸ್ತಾ ಇಲ್ಲ ಅಂತಂದರೆ ಇದರ ಅರ್ಥ ಏನು? ಆ ಕಾರಣಕ್ಕಾಗಿ ನಿಮ್ಮನ್ನು ಕೂಡ ನಾವು ಪ್ರಶ್ನೆ ಮಾಡ್ತೇವೆ. ಈ ಪ್ರಶ್ನೆ ಹಿಂದೆ ನಮಗೆ ನೋವಿದೆ. ಆ ಕಾರಣಕ್ಕಾಗಿ ನೀವು ಇದನ್ನು ಗಮನಿಸಬೇಕು. ಪಾಟೀಲ್ರು ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಸುಮ್ಮನೆ ಕೂತ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಯಾಕಂತ ಕೇಳಿದ್ರೆ ನೀವು ಹಾವೇರಿ ಉಸ್ತುವಾರಿ ಮಿನಿಸ್ಟರ್ ಆಗಿದ್ದೀರಿ. ಹಾವೇರಿಯಲ್ಲಿ ಏನಪ್ಪ ಅಂತಂದರೆ ಒಂದು ವೈದ್ಯಕೀಯ ಕಾಲೇಜನ್ನು ಉದ್ಘಾಟನೆ ಮಾಡ್ತಾ ಇದ್ದೀರಿ. ಆ ಮುತುವರ್ಜಿಯನ್ನು ಯಾಕೆ ವಿಜಯಪುರ ಜಿಲ್ಲೆಯ ಜನರಿಗಾಗಿ ನೀವು ವಹಿಸಬಾರ್ದು, ಜಿಲ್ಲೆಯ ಜನರಿಗಾಗಿ ನೀವು ಮಾತಾಡಬಾರ್ದು ಅಂತಕ್ಕಂಥದ್ದು ಕೂಡ ನಮ್ಮ ಆಗ್ರಹ ಆಗಿದೆ. ಕೇವಲ MB ಪಾಟೀಲ್ ಮೇಲೆ ಹಾಕಿ ಕೂತ್ರೆ ಸುಮ್ಮನೆ ಆಗಲ್ಲ. ಯಾಕಂದರೆ MB ಪಾಟೀಲ್ರು ಉಸ್ತುವಾರಿ ಮಿನಿಸ್ಟ್ರು, ಅವ್ರಿಗೆ ಮೇಲೆ ಒತ್ತಡ ಹಾಕ್ತಕ್ಕಂಥ ಸರಿ ಇದೆ. ಆದರೆ ನಿಮ್ಮದು ಕೂಡ ಅಷ್ಟೇ ಹೊಣೆಗಾರಿಕೆ ಇದೆ. ಈ ಜಿಲ್ಲೆಯನ್ನು ಪ್ರತಿನಿಧಿಸ್ತೀರಿ, ಆ ಜಿಲ್ಲೆಗೆ ನೀವೇನಪ್ಪ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ. ಆದರೆ ಅದೇ ರೀತಿ ನೀವು ಕೂಡ ಒತ್ತಡ ಹಾಕಿ, ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಜನ ಹೋರಾಟವನ್ನು ಯಾರು ಹತ್ತಿಕ್ಕಿದ್ದಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಒಂದು ಹೇಳಿಕೆ ಕೂಡ ಬರ್ತಾ ಇಲ್ಲ. ಏನಪ್ಪ ಅಂದರೆ ಜಿಲ್ಲೆಯ ಎಲ್ಲ MLAಗಳು, ನೀವು 8 ಜನ MLAಗಳಿಗೆ ನಿಮಗೆ ಹೊಣೆಗಾರಿಕೆ ಬೇಕು, MLCಗಳಿಗೂ ಕೂಡ ಹೊಣೆಗಾರಿಕೆ ಬೇಕು. ಏನಪ್ಪ ಅಂದರೆ ಇದು ಕೇವಲ ಹೋರಾಟಗಾರರ ಕೆಲಸ ಅಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ನೀವು ನೋಡ್ತಾ ಇದ್ದೀರಿ, 371 ಜೆಗೆ ಬಂದಿದ್ರೆ ಇಷ್ಟೆಲ್ಲ ಅಭಿವೃದ್ಧಿಗಳಾಗ್ತಾ ಇತ್ತು. ಆ ಸಂದರ್ಭದಲ್ಲಿಯೂ ಕೂಡ ಜನಪ್ರತಿನಿಧಿಗಳು ಧ್ವನಿ ಎತ್ತಿಲ್ಲ. ಧ್ವನಿ ಎತ್ತದ ಕಾರಣಕ್ಕಾಗಿ ಇಡೀ ಜಿಲ್ಲೆಯ ಜನರ ಉದ್ಯೋಗಕ್ಕೆ ಕುತ್ತು ಬಿತ್ತು, ಒಂದು ಅಭಿವೃದ್ಧಿಗೆ ಏನಪ್ಪ ಅಂತ ಹಿನ್ನಡೆ ಆಯಿತು. ಅದೇ ರೀತಿ ಒಂದೇನಪ್ಪ ಹೈಕೋರ್ಟ್ ಸಂದರ್ಭದಲ್ಲಿಯೂ ಕೂಡ ಹೋರಾಟದ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಮನಸ್ಸು ಮಾಡಲಿಲ್ಲ. ಯಾಕೆ ನಮ್ಮ ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಇಷ್ಟೊಂದು ಏನಪ್ಪ ಅಂತಂದರೆ ಎಲ್ಲೋ ಹೋರಾಟದ ಮುಂದೆ ಪಡೆಯೋದು ಅಂತಂದರೆ ಹೇಗೆ? ನೀವು ಏನಾದರೂ ಮಾಡಲಿಕ್ಕೆ ನಿಮ್ಮನ್ನು ಆರಿಸಿ ಕಳಿಸಿರ್ತಕ್ಕಂಥದ್ದು, ನಿಮ್ಮನ್ನು ಮಂತ್ರಿಗಳನ್ನು ಮಾಡಿರ್ತಕ್ಕಂಥದ್ದು ಜಿಲ್ಲೆಗೆ ನಾವು ಏನಪ್ಪ ಅಂತ ಉಸ್ತುವಾರಿ ಮಂತ್ರಿಗಳಿಗೆ ಆಗ್ರಹಿಸ್ತೀವಿ. ಏನಪ್ಪ ಅಂತಂದರೆ ನೀವು ನಮ್ಮ ಜಿಲ್ಲೆ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು, ನೀವು ರಾಜ್ಯಕ್ಕೆ ಏನಪ್ಪ ಅಂತ ಆಳಬೇಕು. ಅದೇ ರೀತಿ ಜಿಲ್ಲೆಗೆ ಒಂದು ಕೊಡುಗೆಯನ್ನು ಕೊಟ್ಟು ಏನಪ್ಪ ಅಂತಂದರೆ ನೀವು ಜಿಲ್ಲೆಯ ರಾಜ್ಯದ ಮುಖ್ಯಮಂತ್ರಿಗಳಾಗೋದನ್ನು ನಾವೆಲ್ಲರೂ ಕೂಡ ಖುಷಿಯಿಂದ ಸ್ವೀಕಾರ ಮಾಡ್ತೇವೆ. ಅದ ಕಾರಣಕ್ಕಾಗಿ ನೀವು ನಾಳೆ ಇಲ್ಲೇನಾದರೂ ಮೆಡಿಕಲ್ ಕಾಲೇಜ್ ಆದರೆ
ಮೆಡಿಕಲ್ ಕಾಲೇಜಿಗೂ ಕೂಡ ನಿಮ್ಮ ಹೆಸರೇ ಇರ್ತದೆ. ನಿಮಗೆ ಏನಪ್ಪ ಅಂತ ಮೆಡಿಕಲ್ ಕಾಲೇಜ್ ಮಾಡಿರ್ತಕ್ಕಂಥ ಕೀರ್ತಿಯೂ ಕೂಡ ನಿಮಗೆ ಬರ್ತದೆ. ಆ ಕಾರಣಕ್ಕಾಗಿ ಅದನ್ನು ಕೂಡ ಕೀರ್ತಿ ನೀವೇ ತೆಗೆದುಕೊಳ್ಳಿ. ಆದರೆ ಬಡ ಜನರಿಗೆ ಒಂದು ಏನಪ್ಪ ಮೆಡಿಕಲ್ ಕಾಲೇಜು, ಒಂದು ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಿ, ಸರ್ಕಾರಿ ವೈದ್ಯಕೀಯ ಕಾಲೇಜು ಅಂತಕ್ಕಂಥದ್ದು ನಮ್ಮ ಬೇಡಿಕೆಯಾಗಿದೆ. ಒಂದು ವೇಳೆ ಇದೇ ರೀತಿ ಮೊಂಡತನ ನೀವೇನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ವಿಜಯಪುರ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳಿಗೆ ಇದು ನಾಂದಿ ಹಾಡ್ತದೆ. ಕೂಡಲೇ ಆಗಿರ್ತಕ್ಕಂಥ ಅಚಾತುರ್ಯವನ್ನು ತಪ್ಪಿಸ್ಬೇಕಪ್ಪ ಅಂತಂದರೆ ಆ ಹೋರಾಟದ ಟೆಂಟನ್ನು ಕೂಡಲೇ ಅಲ್ಲಿ ಹಾಕಿ ಏನಪ್ಪ ಅಂತಂದರೆ ಹೋರಾಟಗಾರರಿಗೆ ಗೌರವಿಸಬೇಕು, ಹೋರಾಟ ಮುನ್ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ. ರಾತ್ರಿ 12 ಗಂಟೆಗೆ ಅಲ್ಲಿ ಹೋರಾಟಗಾರರನ್ನ ಎಬ್ಬಿಸಿ ಅವೆಲ್ಲವನ್ನು ಮುನ್ಸಿಪಾಲ್ಟಿಯಲ್ಲಿ ಒಗೆದಿರೋ, ಯಾವ ಚರಂಡಿಯಲ್ಲಿ ಒಗೆದಿರೋ ಗೊತ್ತಿಲ್ಲ, ಅಮೂಲ್ಯವಾಗಿರ್ತಕ್ಕಂಥ ಆಸ್ತಿಯಾಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳಿದ್ದು, ಒಂದು 100 ದಿನದ ಹೋರಾಟದ ಏನಪ್ಪ ಅಂತಂದರೆ ಪತ್ರಿಕಾ ಹೇಳಿಕೆಗಳಿತ್ತು, ಡಾಕ್ಯುಮೆಂಟ್ಸ್ ಇತ್ತು, ಅಲ್ಲಿ ಒಂದಿಷ್ಟು ಏನಪ್ಪ ಇಂಟಲೆಕ್ಚುವಲ್ ಪ್ರಾಪರ್ಟಿ ಇತ್ತು. ಅದನ್ನೆಲ್ಲವೂ ಕಿತ್ಕೊಂಡು ಹೋಗಿದ್ದೀರಿ. ಅದು ಎಲ್ಲಿ ಹೋಗ್ತಿದ್ದೀರಿ ಅಂತಕ್ಕಂಥದ್ದು ಗೊತ್ತಿಲ್ಲ. ಕೂಡಲೇ ಜಿಲ್ಲಾಡಳಿತ ತಂದು ಅದನ್ನು ಕೊಡಬೇಕು. ಒಂದು ವೇಳೆ ಇದೇ ಮೊಂಡತನ ಮಾಡಿ ಹೋರಾಟವನ್ನು ಹತ್ತಿಕ್ಕಬಹುದು, ನಾವೆಲ್ಲ ದಬ್ಬಾಳಿಕೆ ಮಾಡಬಹುದು ಅಂತಕ್ಕಂಥದ್ದು ಏನಾದರೂ ಇದ್ದರೆ ಇದು ತಪ್ಪ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ದೀರಿ. ಜಿಲ್ಲೆಯಲ್ಲಿ ಹೋರಾಟಗಳಿರಬೇಕು. ಜನಪರ ಹೋರಾಟಗಳಿದ್ದಾಗೆ ಮಾತ್ರ ಏನಪ್ಪ ಅಂತಂದರೆ ಜಿಲ್ಲೆ ಅಭಿವೃದ್ಧಿ ಸಾಧ್ಯ ಇದೆ. ಯಾಕಂದ್ರೆ ಹೋರಾಟಗಳೇ ಇಲ್ಲ ಅಂತಂದರೆ ಪ್ರಜಾಪ್ರಭುತ್ವ ಸತ್ತು ಹೋಗ್ತದೆ. ನೀವು ಹೋರಾಟವನ್ನು ಹತ್ತಿಕ್ತೀರಿ ಅಂತಂದರೆ ಪ್ರಜಾಪ್ರಭುತ್ವ ಮೇಲೆ ದಾಳಿ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಕೂಡಲೇ ಏನಪ್ಪ ಅಂತ ಎಚ್ಚೆತ್ತುಕೊಂಡು ನೀವು ನಮ್ಮ ಹಿರಿಯ ಹೋರಾಟಗಾರನ ಬಿಡುಗಡೆಗೊಳಿಸಬೇಕು. 9ನೇ ತಾರೀಕಿನ CM ಫಂಕ್ಷನ್ ಬರೋಕ್ಕಿಂತ ಮುಂಚೆ ಒಂದು ಸ್ಪಷ್ಟಪಡಿಸಬೇಕು ನೀವು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತಕ್ಕಂಥದ್ದು. ಅದೇ ರೀತಿ CM ಅವ್ರ ಜೊತೆಲೆ ಮಾತನಾಡಲಿಕ್ಕೆ ಒಂದು ನಿಯೋಗ ನೀವು ಒಯ್ತೀನಿ ಅಂತ ಹೇಳಿದಿರಿ. ಯಾರನ್ನ ಒಯ್ತೀರಿ? ಜೈಲಿಂದ ಒಯ್ತೀರಿ ಏನು? ಜೈಲಿಂದ ಕರ್ಕೊಂಡು ಬಂದು ಬಿಡುಗಡೆ ಮಾಡಿ ಒಯ್ತೀರಿ ಏನು? ಯಾರನ್ನ ಕರ್ಕೊಂಡು ಹೋಗ್ತೀರಿ ನೀವೀಗ? ನಿಯೋಗ ಜೈಲಿನಲ್ಲಿ ಕುಳಿತು ಅವ್ರನ್ನೆಲ್ಲ ಹಾಕಿಬಿಟ್ಟಿದ್ದೀರಿ. ಅದಕ್ಕೆ ಕೂಡಲೇ ಏನಪ್ಪ ಅಂತಂದರೆ ಅವ್ರನ್ನ ಜೈಲಿಂದ ಬಿಡುಗಡೆಗೊಳಿಸಿ ಅವ್ರನ್ನೇ ನೀವು ನಿಯೋಗದ ರೀತಿಯಲ್ಲಿ ಕರ್ಕೊಂಡು ಹೋಗಬೇಕು, ನಿಮಗೆ ಬದ್ಧತೆ ಇದ್ದರೆ ಅಂತಕ್ಕಂಥದ್ದು ನನ್ನ ಆಗ್ರಹವಾಗಿದೆ. ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ನಾಡಗೌಡರಾಗಿರ್ಬೋದು, ನಮ್ಮ ಶಿವಾನಂದ ಪಾಟೀಲರಾಗಿರ್ಬೋದು, ಕೇವಲ MB ಪಾಟೀಲ್ ಕಡೆ ಮಾತ್ರ ಬಟ್ಟ ಮಾಡೋದಲ್ಲ, ನಿಮ್ಮದು ಕೂಡ ಜವಾಬ್ದಾರಿ ಇದೆ. ನೀವು ಜವಾಬ್ದಾರಿಯಿಂದ ನುಣುಚ್ಕೊಂಡ್ರೆ ಸಾಧ್ಯ ಇಲ್ಲ. ನೀವು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು. CM ಅವ್ರು ಬಂದಾಗ ಮನವರಿಕೆ ಮಾಡಿಕೊಡ್ಬೇಕು. ವಿಜಯಪುರ ಜಿಲ್ಲೆ ಎಷ್ಟೆಲ್ಲ ಹಿಂದುಳಿಲಿಕ್ಕೆ ಯಾರು ಕಾರಣ? ನೀವೇ ಕಾರಣ. ಯಾಕಂತ ಕೇಳಿದ್ರೆ ಇಲ್ಲಿ ಯಾರೋ ಜನಸಾಮಾನ್ಯರು ಮುಖ್ಯಮಂತ್ರಿನೂ ಆಗಿಲ್ಲ, ಜನಸಾಮಾನ್ಯರು MLA ಕೂಡ ಆಗಿಲ್ಲ. ಯಾರಾಗಿದ್ದೀರಪ್ಪ ಅಂತ ನೀವೇ ಆಗಿದ್ದೀರಿ. ಸುಮಾರು 20-30 ವರ್ಷಗಳ ಕಾಲ ಜಿಲ್ಲೆಯನ್ನು ಆಳಿದ್ದೀರಿ. ಈ ಹಿನ್ನಡೆಗೂ ನೀವೇ ಕಾರಣ, ಅಭಿವೃದ್ಧಿ ಆಗೋದಕ್ಕೂ ನೀವೇ ಕಾರಣ. ಅಭಿವೃದ್ಧಿಯ ಕಿರೀಟವೂ ನೀವೇ ಹೊರಬೇಕು, ಹಿನ್ನಡೆ ಆಗಿರ್ತಕ್ಕಂಥ ತಪ್ಪನ್ನು ಕೂಡ ನೀವೇ ಹೊರಬೇಕಾಗ್ತದೆ. ಆ ಕಾರಣಕ್ಕಾಗಿ ನೀವು 75 ವರ್ಷ, ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯಿತು. ಆದರೆ 75 ವರ್ಷದಲ್ಲಿ ಜಿಲ್ಲೆ ಆಳಿರ್ತಕ್ಕಂಥವ್ರು ಯಾರು? ಜಿಲ್ಲೆಯಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಯಾರು? ಅವರೇ ನೀವೇ ಆಗಿರೋದ್ರಿಂದ ಆ ಎಲ್ಲ ಹಿನ್ನಡೆಗೂ ಕೂಡ ನೀವೇ ಕಾರಣರಾಗ್ತೀರಿ. ಆ ಕಾರಣಕ್ಕಾಗಿ ಅದನ್ನೆಲ್ಲ ತಪ್ಪು ತಿದ್ದುಕೊಳ್ಬೇಕಪ್ಪ ಅಂತಂದರೆ ಕೂಡಲೇ ಏನಪ್ಪ ಅಂತಂದರೆ ನೀವು ಈ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸುವುದರ ಮುಖಾಂತರ ಈ ಜಿಲ್ಲೆಯ ಜನರಿಗೆ ಒಂದು ಸಿಹಿ ಸುದ್ದಿ ಕೊಡ್ತೀರಿ ಅಂತಕ್ಕಂಥ ಭರವಸೆ ಇದೆ. ನಾವು ನಮ್ಮ ಜಿಲ್ಲೆಯಿಂದ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇದೆ. ಯಾಕಂದರೆ ಮುಖ್ಯಮಂತ್ರಿ ಆದಾಗ ಮಾತ್ರ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ತದೆ. ಅದು MB ಪಾಟೀಲರಿಗೆ ಅರ್ಹತೆ ಇದೆ. MB ಪಾಟೀಲ್ ಸಾಹೇಬರು ಕೂಡಲೇ ಏನಪ್ಪ ಅಂತಂದರೆ ತಾವು ಈ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಿ ಆ ವೈದ್ಯಕೀಯ ಕಾಲೇಜಿನ ಒಂದು ಏನಪ್ಪ ಅಂತ ವಿಜಯೋತ್ಸವದಲ್ಲಿ ನಾವೆಲ್ಲರೂ ಕೂಡ ಖುಷಿ ವ್ಯಕ್ತಪಡಿಸೋಣ, ಎಲ್ಲರೂ ಕೂಡ ಪಾಲ್ಗೊಳ್ಳೋಣ. ಅದೇ ರೀತಿ ಶಿವಾನಂದ ಪಾಟೀಲ್ರೇ, ನೀವು ಕೇವಲ ಸೈಡ್ಲೈನಿಗೆ ಹೋಗದೆ ನೀವು ಕೂಡ ಬಂದು ಈ ಹೋರಾಟವನ್ನು ಕಟ್ಟಲಿಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ನೀವೆಲ್ಲರೂ ಕೂಡ ಈ ವೈದ್ಯಕೀಯ ಕಾಲೇಜ್ ಸ್ಥಾಪನೆಗೆ ತಾವು ಕಾರಣೀಕರ್ತರಾಗಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ. 9ನೇ ತಾರೀಕಿನ ಒಳಗಡೆ ನೀವೇನಾದ್ರು ನಿರ್ಣಯ ತೆಗೆದುಕೊಳ್ಳದೇ ಇದ್ದರೆ ಮುಂದೆ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಜಿಲ್ಲೆಯ ಜನರನ್ನ ಹೊಣೆಗಾರನಾಗಿ ಮಾಡಬೇಡಿ ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ. ಸಕಾರಾತ್ಮಕವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ನಾವು ಅದನ್ನು ಸ್ವಾಗತಿಸ್ತೇವೆ. ಆದರೆ ಕೆಲವು ಅಚಾತುರ್ಯದಿಂದ ನಡೆದಿರ್ತಕ್ಕಂಥ ಘಟನೆಯನ್ನಿಟ್ಟುಕೊಂಡು ಆ ಹೋರಾಟದ ಒಂದು ಟೆಂಟನ್ನೇ ರಾತ್ರೋರಾತ್ರಿ ಕಿತ್ತೊಗೆದಿರ್ತಕ್ಕಂಥದ್ದು ಅತ್ಯಂತ ಅಮಾನುಷ್ಯ. ಕೂಡಲೇ ಆ ಜಾಗದಲ್ಲಿ ಟೆಂಟನ್ನು ಹಾಕಿಕೊಡಬೇಕು ಜಿಲ್ಲಾ ಆಡಳಿತ. ಆ ಹೋರಾಟವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಮತ್ತು ಮುಖ್ಯಮಂತ್ರಿಗಳು 9ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಬರುವ ಸಂದರ್ಭದಲ್ಲಿ ಬರುವುದಕ್ಕಿಂತ ಮುಂಚೆ ಒಂದು ಸ್ಪಷ್ಟ ನಿಲುವಿಗೆ ಜಿಲ್ಲಾಡಳಿತ ಬರಬೇಕು. ನಾವು ವೈದ್ಯಕೀಯ ಕಾಲೇಜು ಸ್ಥಾಪಿಸ್ತೇವೆ ಅಥವಾ ವೈದ್ಯಕೀಯ ಕಾಲೇಜು ಸ್ಥಾಪನಾ ನಿಟ್ಟಿನಲ್ಲಿ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಕೂಡ ಜಿಲ್ಲೆಯ ಜನರ ಮುಂದೆ ಇಡಬೇಕು. ಒಂದು ವೇಳೆ ಅದೇನಾದರೂ ಸಮಸ್ಯೆ ಆದರೆ ಜಿಲ್ಲೆಯ ಜನಪ್ರತಿನಿಧಿಗಳೇ ಹೊಣೆಗಾರರಾಗಿರ್ತಾರೆ. ಯಾಕಂತ ಕೇಳಿದ್ರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮುಜುಗರ ಆಗುವ ರೀತಿಯಲ್ಲಿ ಏನಾದರೂ ಘಟನೆಗಳು ನಡೆದರೆ ಅಥವಾ ಯಾರಾದರೂ ಸಾರ್ವಜನಿಕರಿಂದ ಸಮಸ್ಯೆಗಳಾದರೆ, ಯಾಕಂದರೆ ಇದೊಂದು ಸಾರ್ವಜನಿಕ ಹೋರಾಟ. ಸಾರ್ವಜನಿಕ ಹೋರಾಟದಲ್ಲಿ ಸಾರ್ವಜನಿಕರೇ ಮುಂದೆ ನಡೆಸಿರ್ತಕ್ಕಂಥ 106 ದಿನಗಳ ಹೋರಾಟವನ್ನು ಏಕಾಏಕಿ ಒಂದು ರಾತ್ರೋರಾತ್ರಿ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಆ ಪ್ರತಿಭಟನಾ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಗಳು ಅವರೇನೋ ಒಂದು ಅಚಾತುರ್ಯದಿಂದ ನಡೆದಿದೆ ಘಟನೆ, ಆ ಘಟನೆಯ ಕಾರಣಕ್ಕಾಗಿ ಅವ್ರನ್ನ ಬಂಧಿಸಿದ್ದೀರಿ, ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದೀರಿ. ನಾವು ಅದಕ್ಕೆ ಯಾವುದೇ ಥರದ ಆಕ್ಷೇಪವನ್ನು ವ್ಯಕ್ತಪಡಿಸಲ್ಲ. ಆದರೆ ಅದು ಬಂಧಿಸಿರ್ತಕ್ಕಂಥ ಹಿಂದೆ ಏನಿದೆ ಅಂತಕ್ಕಂಥದ್ದು ತನಿಖೆ ಆಗಲಿ. ಆದರೆ ಏನೂ ಇಲ್ಲದೆ ಇರತಕ್ಕಂಥ ಒಂದು ನಿರಪರಾಧಿಗಳನ್ನು, ವಯೋವೃದ್ಧರನ್ನು, ಜಿಲ್ಲೆಯ ಪ್ರಗತಿಪರ ಹೋರಾಟಗಾರರನ್ನ ಬಂಧಿಸಿ ನೀವು ಜೈಲಿನಲ್ಲಿ ಹಾಕಿರ್ತಕ್ಕಂಥದ್ದು ಜಿಲ್ಲೆಯ ಜನರಿಗೆ, ಹೋರಾಟಗಾರರಿಗೆ ಅತ್ಯಂತ ನೋವಾಗಿದೆ. ಜಿಲ್ಲೆಯ ಜನರು ನಿಮ್ಮನ್ನು ಮುಂದೆ ಏನಪ್ಪ ಅಂತಂದರೆ ನಾಚಿಕೆ ಪಡುವ ರೀತಿಯಲ್ಲಿ ಆಗಿದೆ. ಇಡೀ ರಾಜ್ಯದ ಮುಂದೆ ನಾಚಿಕೆ ಪಡುವ ರೀತಿಯಾಗಿದೆ. ಕೂಡಲೇ ಅವ್ರನ್ನ ಬಿಡುಗಡೆ ಮಾಡೋದ್ರ ಮುಖಾಂತರ ಜನಪರ ಹೋರಾಟಗಳಿಗೆ ಗೌರವಿಸುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕು ಅಂತಕ್ಕಂಥದ್ದು ನನ್ನ ಏನಪ್ಪ ಅಂತಂದರೆ ಆಗ್ರಹವಾಗಿದೆ. ತಮ್ಮೆಲ್ಲರಿಗೂ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ
ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ. ನೀವೆಲ್ಲರೂ ಗಮನಿಸಿದ್ದೀರಿ, ವಿಜಯಪುರ ಜಿಲ್ಲೆಯಲ್ಲಿ 107 ದಿನಗಳ ಕಾಲ ಸುದೀರ್ಘವಾಗಿ ಶಾಂತಿಯುತವಾಗಿ ನಡೆದಿರ್ತಕ್ಕಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟವನ್ನು ಈಗಾಗಲೇ ತಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥ ಹಲವಾರು ಘಟನೆಗಳಿಂದ ಆ ಹೋರಾಟ ಹತ್ತಿಕ್ಕುವ ಪ್ರಯತ್ನ ನಡೀತಾ ಇದೆ ವಿಜಯಪುರ ಜಿಲ್ಲೆಯಲ್ಲಿ. ಅದನ್ನು ನಾವು ಖಂಡಿಸ್ತಾ ನಮ್ಮ ಹಿರಿಯ ಹೋರಾಟಗಾರರು, ಹಿರಿಯ ಪತ್ರಕರ್ತರು ಅನಿಲ್ ಹೊಸ್ಮನಿ ಅವರು ಶೋಷಿತ ಸಮುದಾಯಗಳ ನಾಯಕರು ಕೂಡ, ಜಿಲ್ಲೆಯ ನಾಯಕರು ಕೂಡ ಹೌದು. ವಯೋಮಾನದಲ್ಲಿ 75-80 ವರ್ಷದ ಒಬ್ಬ ವಯೋವೃದ್ಧ ಒಬ್ಬ ಮುಸ್ತದ್ದಿ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ನಾವೆಲ್ಲ ಖಂಡಿಸ್ತೇವೆ. ಯಾಕೆ ಬಂಧಿಸಿರ್ತಕ್ಕಂಥದ್ದು ಖಂಡಿಸ್ತೇವಪ್ಪ ಅಂತಂದರೆ, ಅವರ ಜೀವಮಾನದುದ್ದಕ್ಕೂ ಜಿಲ್ಲೆಗೆ ಒಳಿತನ್ನೇ ಬಯಸಿರ್ತಕ್ಕಂಥವ್ರು, ಯಾವುದೇ ಕಾಂಟ್ರವರ್ಸಿಗೆ ಹೋಗದೆ ತಾವೆಲ್ಲ ಒಳ್ಳೆಯ ಸಮಾಜಮುಖಿ ಚಿಂತನೆ ಮೂಲಕ ಜಿಲ್ಲೆಗೆ ಒಳಿತನ್ನು ಬಯಸಿರ್ತಕ್ಕಂಥ ಅನಿಲ್ ಹೊಸ್ಮನಿ ಅವ್ರನ್ನ ಅಮಾನುಷ್ಯವಾಗಿ ಪೊಲೀಸರು ಎತ್ತಾಕೊಂಡು ಹೋಗಿ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು, ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒತ್ತಾಯದೊಂದಿಗೆ, ಒಂದು ವೇಳೆ ಒತ್ತಾಯ ಮಾಡದಿದ್ದರೆ ಶೋಷಿತ ಸಮುದಾಯಗಳು, ದಲಿತ ಸಮುದಾಯಗಳಿಗೆ ಭಯಂಕರ ನೋವಾಗಿದೆ. ಈ ನೋವು ಮುಂದಿನ ದಿನಮಾನದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದೆ. ಬಂಧುಗಳೇ, ಈಗಾಗಲೇ ವೈದ್ಯಕೀಯ ಕಾಲೇಜಿಗೆ ಸಂಬಂಧಪಟ್ಟಂಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ವಿದ್ಯಾರ್ಥಿ ದಲಿತ ಪರಿಷತ್ತಿನ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಪೂಜಾರಿ ಸರ್ ನಮ್ಮ ಜೊತೆಗಿದ್ದಾರೆ. ಹಾಗೆ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಪ್ರಭುಗೌಡ ಪಾಟೀಲ್ ಅವರಿದ್ದಾರೆ. ಹಾಗೆ ವಿದ್ಯಾರ್ಥಿ ಪರಿಷತ್ನ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಅಕ್ಷಯ್ ಕುಮಾರ್ ಅಜ್ಮನಿ ಅವರು ಜೊತೆಗಿದ್ದಾರೆ. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತಾ, ಮುಂದಿನ ಪತ್ರಿಕಾಗೋಷ್ಠಿಯನ್ನು ಶ್ರೀನಾಥ್ ಪೂಜಾರಿ ಅವರು ನಡೆಸಿಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ.